ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಭಾಳಷ್ಟು ದಿನ ಆಯಿತು ನಂಗೆ ಯಾವುದೇ ವಿಡಿಯೋಗಳನ್ನು ಶೇರ್ ಮಾಡೋಕ್ಕಾಗಿರಲಿಲ್ಲ. ಯಾಕಂತಂದ್ರೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಅದ್ರಗೋಸ್ಕರ ಯಾವುದೇ ವಿಡಿಯೋನ ಶೇರ್ ಮಾಡೋಕೆ ನಿಮ್ಮ ಜೊತೆ ಆಗಿರಲಿಲ್ಲ. ಅದಕ್ಕೆ ಫೈನಲಿ ಇವತ್ತೊಂದು ಸ್ವಲ್ಪ ವಿಡಿಯೋನ ಶೇರ್ ಮಾಡಕತ್ತೀನಿ. ಅದು ಭಾಳ ನಿಮ್ಗೆ ಯೂಸ್ಫುಲ್ ಆದಂಥ ವಿಡಿಯೋ ಐತಿ. ಏನಂತಂದ್ರೆ ಒಂದು ಸ್ವಲ್ಪ ಇವತ್ತು ಯೂಟ್ಯೂಬ್ ರಿಲೇಟೆಡ್ ಮಾತಾಡೋನು, ಯೂಟ್ಯೂಬ್ ಬಗ್ಗೆ ನಿಮ್ಗೊಂದು ಸ್ವಲ್ಪ ನಾಲೆಜನ್ನು ಶೇರ್ ಮಾಡೋನು ಅಂತಂದ ಅನ್ಕೊಂಡಿದ್ದೇನೆ. ಯಾಕಂದ್ರೆ ನಂಗೆ ಬಹಳಷ್ಟು ಕಮೆಂಟ್ ಮುಂಚೆದೇನೋ ಯಾವಾಗಲೂ ಕೆಲವೊಂದು ಬರ್ತಿದ್ದು ಅದು ಯೂಟ್ಯೂಬ್ ಬಗ್ಗೆನೇ. ಯಾಕಂದ್ರೆ ಯೂಟ್ಯೂಬ್ ಚಾನಲ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ರಿ, ಅಥವಾ ಅದ್ರ ಬಗ್ಗೆ ನಮ್ಗೊಂದು ಸ್ವಲ್ಪ ಹೇಳ್ಕೊಡ್ರಿ, ಚಾನಲ್ ಬಗ್ಗೆ ಅಥವಾ ಚಾನಲ್ ಅನ್ನ ಹೆಂಗ್ ಕ್ರಿಯೇಟ್ ಮಾಡೋದು ಅಂತ ಎಲ್ಲಾನು ವಿಡಿಯೋಸ್ ಅದ್ರ ಬಗ್ಗೆ ಶೇರ್ ಮಾಡ್ರಿ ಅಂತ ಕಮೆಂಟ್ಸ್ ಬರತ್ತಿದ್ದು. ಸೊ ಫೈನಲಿ ಇವತ್ತು ಅದ್ರ ಬಗ್ಗೆ ವಿಡಿಯೋ ಶೇರ್ ಮಾಡಕತ್ತೀನಿ. ಏನಂತಂದ್ರ ಇವತ್ತು ಯೂಟ್ಯೂಬ್ ಚಾನಲ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದು ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ಒಳಗನ ನೀವು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಇವತ್ತು ಹೇಳ್ಕೊಡಕತ್ತೀನಿ ನಾನು. ಅದೇನು ಬಹಳಷ್ಟು ಇದು ಏನಿಲ್ಲ, ಟಫ್ ಇಲ್ಲ, ಸಿಂಪಲ್ ಆಗೇನೈತಿ, ಭಾಳ ಈಸಿ ಐತಿ. ಅದ್ರೊಳಗೆ ಏನಂತ ಅದೇನಿಲ್ಲ. ಸೊ ಎಲ್ಲರೂ ಕೂಡ ನಿಮ್ಮ ಕೈ ಒಂದು ಮೊಬೈಲ್ ಇತ್ತಂದ್ರೆ ಸಾಕು, ನೀವೆಲ್ಲರೂ ಕೂಡ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೋದು, ಎಲ್ಲರೂ ಕೂಡ ಯೂಟ್ಯೂಬರ್ ಆಗ್ಬೋದು. ಸೊ ಯಾರು ಯೂಟ್ಯೂಬರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಿ ಅಥವಾ ಅನ್ಕೊಳಕತ್ತೀರಿ ಅವ್ರಿಗೆ ಈ ವಿಡಿಯೋ ಭಾಳನೇ ಹೆಲ್ಪ್ಫುಲ್ ಐತಿ. ಅಂದ್ರೆ ಚಾನಲ್ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅಂತ ಇವತ್ತ ಶೇರ್ ಮಾಡತ್ತೀನಿ. ಸೊ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡ್ರಿ. ಯಾಕಂತಂದ್ರೆ ಅರ್ಧಕ್ಕೆ ಸ್ಕಿಪ್ ಮಾಡಿದ್ರೆ ತಂದ್ರೆ ಕಂಪ್ಲೀಟ್ ಆಗಿದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಸಿಗಂಗಿಲ್ಲ. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ಮತ್ತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕೂಡ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಸೊ ಇವತ್ತಿನ ವಿಡಿಯೋ ಶುರು ಮಾಡೋಕ್ ಮುಂಚೆ ಇನ್ನೂ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಅದ್ರ ಮಗ್ಲ ಕಾಣುವಂತ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ರಿ. ಮತ್ತಲ್ಲಿ ಆಲ್ ಅಂತ ಆಪ್ಷನ್ ಐತಿ, ಸೊ ಅದನ್ನ ಸೆಲೆಕ್ಟ್ ಮಾಡ್ಕೋರಿ. ಯಾಕಂದ್ರೆ ಅದರಿಂದ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಸಿಗ್ತೈತಿ. ಅವಾಗ ನೀವೆಲ್ಲ ನನ್ನ ವಿಡಿಯೋಸ್ಗಳನ್ನು ಕೂಡ ನೋಡ್ಬೋದು. ಮತ್ತೆ ನಿಮ್ಮ ಸಪೋರ್ಟ್ ಕೂಡ ನನ್ನ ಜೊತೆಗೆ ನಮ್ಮ ಚಾನಲ್ ಮೇಲೆ ಹಿಂಗೆ ಇರ್ಲಿ ಅಂತಾನು ಕೂಡ ನಾನು ಈ ಮೂಲಕ ಕೇಳ್ಕೊತೀನಿ. ಹಾಗಾದ್ರೆ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಈಗ ನಮ್ಮ ಮೊಬೈಲ್ನ ಹೋಮ್ ಸ್ಕ್ರೀನನ್ನು ಓಪನ್ ಮಾಡ್ಕೋಬೇಕು. ಈಗ ನಾನು ನನ್ನ ಮೊಬೈಲ್ ಹೋಮ್ ಸ್ಕ್ರೀನ್ ಓಪನ್ ಮಾಡ್ಕೊಂಡಿನಿ, ಅಲ್ಲಿ ಯೂಟ್ಯೂಬ್ನ ಓಪನ್ ಮಾಡಿ. ಯೂಟ್ಯೂಬ್ ಓಪನ್ ಮಾಡಿದ ಕೂಡಲೇ ನೀವು ನಿಮ್ಮ ಹೆಸರಿನ ಜಿಮೇಲ್ ಐಡಿ ಅಂತೂ ಕ್ರಿಯೇಟ್ ಮಾಡಿರ್ತೀರಿ. ಸೊ ಜಿಮೇಲ್ ಐಡಿ ಇತ್ತಂತಂದ್ರೆ ನೀವು ಈಸಿಲಿ ಓಪನ್ ಮಾಡ್ಬೋದು. ಅಲ್ಲಿ ನೋಡ್ಬೋದು ನೀವು ಎಸ್ ಅನ್ನೋ ಸಿಂಬಾಲ್ ಇತ್ತು. ಸೊ ಅದನ್ನು ತೊಗೊಂಡೇನು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು ಯುವರ್ ಚಾನಲ್, ಯೂಟ್ಯೂಬ್ ಸ್ಟುಡಿಯೋ, ಈ ರೀತಿ ಎಲ್ಲ ಆಪ್ಷನ್ಸ್ ಅದಾವೆ. ಅದ್ರೊಳಗೆ ನಾವು ಯುವರ್ ಚಾನಲ್ ಅಂತ ಮೇಲ್ಗಡೆ ಐತಿ. ಸೊ ನಾ ರೆಡ್ ಕಲರ್ ಮಾರ್ಕ್ ತೋರಿಸತ್ತಿದ್ದೇನು, ಅಲ್ಲಿ ಅದನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದ ನಂತರ ನೀವೇನು ನಿಮ್ಮ ಜಿಮೇಲ್ ಐಡಿ ಕ್ರಿಯೇಟ್ ಮಾಡಿರ್ತೀರಿ ಅದೇ ನೇಮನ್ನು ಇಲ್ಲಿ ಶೋ ಆಗ್ತೈತಿ ನಿಮಗೆ. ಅಲ್ಲಿ ನಂದು ಶ್ವೇತಾ ಸಂತೋಷ್ ಅಂತ ಐತಿ, ನಿಮ್ಗೆ ಕಾಣಿಸ್ತಿರ್ಬೋದು. ನೀವು ಚಾನಲ್ಗೆ ಏನು ನೇಮ್ ಇಡಾವ್ರದಿರಿ ಅದನ್ನು ನೀವು ಇಲ್ಲೇ ಎಡಿಟಿಂಗ್ ಮಾಡಿ ಮತ್ತೆ ಇಡ್ಬೋದು. ನಾನು ಶ್ವೇತಾ ಅಂತ ಐತಿ, ಅದನ್ನು ಸೇಮ್ ಹೆಂಗೈತಿ ಆ್ಯಸ್ ಇಟ್ ಈಸ್ ಅದನ್ನ ಇಟ್ಟೇನು. ಕೆಳಗಡೆ ಏನು ನೇಮ್ ಇತ್ತು ಅದನ್ನು ನಾನು ಚೇಂಜ್ ಮಾಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ಬೇಕಂತ ಲೈಫ್ ಸ್ಟೈಲ್ ಅಂತ ಹಾಕೋತೇನು, ಅಂದರೆ ಶ್ವೇತಾ ಲೈಫ್ ಸ್ಟೈಲ್ ಅಂತ ಹಾಕೋನು ಅಂತಂದ. ನೀವು ವ್ಲಾಗ್ ಚಾನಲ್ ಮಾಡೋರಿತ್ತಂದ್ರೆ ವ್ಲಾಗ್ಸ್ನ ಇಡ್ಬೋದು. ಅಥವಾ ನೀವು ಏನು ಅಂದ್ರೆ ಯಾವ ಚಾನಲ್ ಯಾವ್ದ್ರ ಬಗ್ಗೆ ನೀವು ವಿಡಿಯೋ ಮಾಡೋದ್ರಿ ಅಥವಾ ಚಾನಲ್ ನೀವು ಏನು ಬೇಕಾದ್ರೂ ನಿಮ್ಮ ಓನ್ ನೀವು ಇಡ್ಬೋದು. ಅದ್ರ ಬಟ್ ಏನು ಮಾಡ್ಬೇಕಂದ್ರೆ ಯೂನಿಕ್ ನೇಮ್ ಇಟ್ಟರೆ ಒಂದು ಸ್ವಲ್ಪ ನಿಮ್ಮ ಚಾನಲ್ನು ಗ್ರೋ ಆಗ್ತೈತಿ, ಮತ್ತು ಜೊತೆಗನ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತೈತಿ. ಅಲ್ಲಿ ಕೆಳಗಡೆ ಕ್ರಿಯೇಟ್ ಚಾನಲ್ ಅಂತ ಆಪ್ಷನ್ ಐತಿ. ಸೊ ಅದನ್ನು ಕ್ಲಿಕ್ ಮಾಡಿದ್ರಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗ್ತೈತಿ. ಸೊ ನೋಡ್ಬೋದು ಈಗ ಶ್ವೇತಾ ಲೈಫ್ ಸ್ಟೈಲ್ ಅಂತ ನೇಮಿಂದ ಚಾನಲ್ ಕ್ರಿಯೇಟ್ ಆಯ್ತು. ಸೊ ಈಗ ಚಾನಲ್ ಮಾತ್ರ ರೆಡಿ ಆಯಿತು. ಮೇಲ್ಗಡೆ ನೋಡ್ಬೋದು ಹೋಮ್, ವಿಡಿಯೋಸ್, ಪ್ಲೇ ಲಿಸ್ಟ್, ಚಾನಲ್ಸ್ ಅಂತ ಈ ರೀತಿ ಆಪ್ಷನ್ಸ್ ಇರೋದಾವ. ಅಂದ್ರೆ ನೀವು ಚಾನಲನ್ನು ಕ್ರಿಯೇಟ್ ಮಾಡಿದ ನಂತರ ಇವೆಲ್ಲ ಆಪ್ಷನ್ಸ್ ನಿಮ್ಗೆ ಶೋ ಆಗ್ತಾವೆ ನೋಡ್ರಿ. ಇಲ್ಲಿ ಇದು ವಿಡಿಯೋಸ್, ಇದು ಪ್ಲೇ ಲಿಸ್ಟ್, ಅಂದ್ರೆ ನೀವು ಯಾವುದಾದ್ರೂ ವಿಡಿಯೋಸ್ ಪ್ಲೇ ಲಿಸ್ಟ್ ಹಾಕಿದ್ರೆ ಅದು, ಆಮೇಲೆ ಚಾನಲ್ಸ್, ಅಬೌಟ್, ಈ ರೀತಿಯಾಗಿ ಇಲ್ಲಿ ಮೇಲೆ ಆಪ್ಷನ್ಸ್ ಎಲ್ಲಾನು ಬರ್ತಾವೆ. ಇದು ನಿಮ್ದು ಚಾನಲ್ ಮಾತ್ರ ರೆಡಿ ಆಯಿತು. ಇದು ಫಸ್ಟ್ ಸ್ಟೆಪ್ ನಿಮ್ಮ ಚಾನಲ್ ಕ್ರಿಯೇಟ್ ಮಾಡುವಾಗ. ಈಗ ಚಾನಲ್ ಮಾತ್ರ ರೆಡಿ ಆಯಿತು. ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ ಅದನ್ನ ತೋರಿಸ್ಕೊಡ್ತೇನೆ. ಈಗ ಮತ್ತೆ ಅದೆಲ್ಲ ಆದ ನಂತರ ನಾನು ಬ್ಯಾಕ್ ಬಂದೇನು, ಹೋಮ್ ಸ್ಕ್ರೀನಿಗೆ ಬಂದೇನು. ಮತ್ತೆ ಇಲ್ಲಿ ನಾನು ಯೂಟ್ಯೂಬನ್ನು ಓಪನ್ ಮಾಡಿದ್ದೇನೆ. ಯೂಟ್ಯೂಬ್ ಓಪನ್ ಮಾಡಿದ ಕೂಡಲೇ ಆ್ಯಸ್ ಇಟ್ ಈಸ್ ಸೇಮ್ ಎಸ್ ಅನ್ನೋ ಸಿಂಬಾಲ್ ಏನೈತಿ ನಿಮ್ದು ಅದನ್ನು ಓಪನ್ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿ ನಿಮ್ಮ ಚಾನಲ್ ಓಪನ್ ಆಗ್ತೈತಿ. ಓಪನ್ ಆದ ನಂತರ ಇಲ್ಲಿ ನೋಡ್ಬೋದು ಸೆಟ್ಟಿಂಗ್ ದ ಮಾರ್ಕ್ ಸಿಂಬಾಲ್ ಕಾಣಿಸ್ತೈತಿ. ನಾನೀಗ ಅದನ್ನು ಓಪನ್ ಮಾಡ್ಕೊಂಡೇನು. ಅದನ್ನು ಓಪನ್ ಮಾಡ್ಕೊಂಡು ಕೂಡಲೇ ಇಲ್ಲಿ ನಿಮಗೆ ಕಾಣಿಸ್ತಾ ನೋಡ್ರಿ, ಅಲ್ಲಿ ಎಡಿಟಿಂಗ್ ಮಾಡು ಅಂದ್ರೆ ಪೆನ್ಸಿಲ್ ಏನು ಆಪ್ಷನ್ ಶೋ ಆಗತೈತಿ ಅದನ್ನು ಕ್ಲಿಕ್ ಮಾಡಿರಿ. ಇಲ್ಲಿ ನೋಡ್ರಿ ನೇಮ್ ಎಲ್ಲ ಅಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ಮತ್ತೆ ಸೇಮ್ ನೇಮ್ದು ಬತ್ತು. ಅದ್ರ ನೀವು ನೇಮ್ ಏನಾದರೂ ಚೇಂಜ್ ಮಾಡಿದ್ರೆ ಮತ್ತು ಕೂಡ ಅಲ್ಲಿ ಮಾಡ್ಬೋದು. ಇನ್ನು ನೆಕ್ಸ್ಟ್ ಡಿಸ್ಕ್ರಿಪ್ಷನ್ಗೆ, ಡಿಸ್ಕ್ರಿಪ್ಷನ್ ಯಾವುದಂತಂದ್ರೆ ನಿಮ್ಮ ಚಾನಲ್ ಡಿಸ್ಕ್ರಿಪ್ಷನ್, ಅಂದ್ರೆ ಪ್ರತಿಯೊಂದು ವಿಡಿಯೋ ಕೆಳಗೆ ಏನು ಬರ್ತೈತಲ್ಲ ಆ ಡಿಸ್ಕ್ರಿಪ್ಷನ್ ಅಲ್ಲ, ಇದು ನಿಮ್ಮ ಚಾನಲ್ ಬಗ್ಗೆ, ಅಂದ್ರೆ ಅಬೌಟ್ ನಿಮ್ಮ ಚಾನಲ್ ಬಗ್ಗೆ, ನಿಮ್ಮ ಚಾನಲಲ್ಲಿ ನೀವು ಏನು ತಿಳಿಸ್ಕೊಡೋದ್ರಿ, ಯಾವ್ದ್ರ ಬಗ್ಗೆ ನಿಮ್ಮ ಚಾನಲ್ ಐತಿ, ಇದರಿಂದ ಏನು ಯೂಸ್ಫುಲ್ ಐತೆ ಅಂತ ಅದನ್ನೆಲ್ಲಾನು ಕೂಡ ನೀವು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕ್ಬೋದು. ಇಲ್ಲಿ ಕಾಣಿಸ್ಬೋದು 0 to 1000 ಅಂತ ಬರ್ತೈತಿ. ಅಷ್ಟು ವರ್ಡ್ಸ್, ಅಷ್ಟು ಲೆಟರ್ಸ್ ಅನ್ನ ನೀವು ಇಲ್ಲಿ ಏನು ಕೂಡ ನಿಮ್ಮ ಚಾನಲ್ ಬಗ್ಗೆ ಏನು ತಿಳಿಸ್ಕೊಡೋದ್ರಿ ಅದ್ರ ಬಗ್ಗೆ ಅಬೌಟ್ ಚಾನಲ್ ಎಲ್ಲಾನು ಕೂಡ ಇಲ್ಲಿ ಹಾಕ್ಬೋದು. ಅಂದ್ರೆ ಇದು
ಚಾನಲ್ ಡಿಸ್ಕ್ರಿಪ್ಷನ್ ಮಾತ್ರ ಪ್ರತಿಯೊಂದು ವಿಡಿಯೋ ಕೆಳಗೆ ಬರ್ತೈತಿ, ಅದ ವಿಡಿಯೋ ಡಿಸ್ಕ್ರಿಪ್ಷನ್. ಅದಕ್ಕೆ ಇದಕ್ಕೂ ಡಿಫ್ರೆನ್ಸ್ ಐತಿ. ಸೊ ಇದಾದ ನಂತರ ಕೆಳಗಡೆ ಪ್ರೈವೇಸಿ ಐತಿ. ಕೀಪ್ ಆಲ್ ಮೈ ಸಬ್ಸ್ಕ್ರಿಪ್ಷನ್ ಪ್ರೈವೇಟ್ ಅಂತೆ, ಅಂದ್ರೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಪ್ರೈವೇಟ್ ಇಡೋರು ಇದ್ರತ್ತಂದ್ರೆ ಪ್ರೈವೇಟ್ ಇಡ್ಬೋದು, ಇಲ್ಲ ಪಬ್ಲಿಕ್ ಇಡೋರು ಇದ್ರತ್ತ ನೀವು ಆಫ್ ಮಾಡ್ಬೋದು. ಈ ರೀತಿಯಾಗಿ ಕೆಳಗಡೆ ನಿಮ್ಮ ಪ್ಲೇ ಲಿಸ್ಟ್ ಅನ್ನು ಕೂಡ ಪ್ರೈವೇಟ್ ಇಡೋರು ಇದ್ರೆ ಅದನ್ನ ಆನ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಆಫ್ ಮಾಡ್ಬೋದು. ಆಮೇಲೆ ಕೆಳಗಡೆ ನೋಡ್ರಿ ಮೇಲ್ಗಡೆ ಕ್ಯಾಮ್ರಾ ಆಪ್ಷನ್ ಐತಿ, ಅಲ್ಲಿ ನೀವು ನಿಮ್ಮ ಫೋಟೋಸ್ ಅಪ್ಲೋಡ್ ಮಾಡೋರಿದ್ರೆ ಅಲ್ಲಿ ಅಪ್ಲೋಡ್ ಮಾಡ್ಬೋದು. ಇಷ್ಟು ಮಾಡಿದ್ರತ್ತಂದ್ರ ನಿಮ್ಮ ಏನ್ ಚಾನಲ್ ಪೇಜ್ ಐತಿ ಅದು ರೆಡಿ ಆಗ್ತೈತಿ. ಅಂದ್ರೆ ನಿಮ್ಮ ಚಾನಲ್ ಬಗ್ಗೆ ಅಬೌಟ್ ಚಾನಲ್ ಆಗ್ಲಿ, ನಿಮ್ಮ ಚಾನಲ್ ನೇಮ್ ಅನ್ನು ಕೂಡ ನೀವು ಇಲ್ಲಿ ಮತ್ತೆ ಎಡಿಟ್ ಮಾಡಿ ನೇಮ್ ಅನ್ನ ಹಾಕ್ಬೋದು. ಸೊ ಸಿಂಪಲ್ ಆಗಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ಒಳಗೆ ನೀವು ಈಸಿಯಾಗಿ ಮಾಡ್ಬೋದು. ಇದೆಲ್ಲ ಆದ ನಂತರ ರೆಡಿಯಾಗಿ ಪೇಜ್ ನಿಮ್ದು ಚಾನಲ್ ಹೋಮ್ ಪೇಜ್ ಓಪನ್ ಆಗ್ತೈತಿ. ಅಲ್ಲಿ ನೋಡ್ರಿ ಕ್ರಿಯೇಟ್ ಅ ವಿಡಿಯೋ ಅಂತೈತಿ, ಕ್ರಿಯೇಟ್ ಅಂತೈತಿ. ಕ್ರಿಯೇಟ್ ಮಾಡಿದ್ರತ್ತಂದ್ರೆ ನೀವು ಅಲ್ಲಿಂದ ಕೂಡ ಲೈವ್ ಆಗಿ ನಿಮ್ಮ ವಿಡಿಯೋಗಳನ್ನ ನೀವು ಶೂಟ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನಿಮ್ಮ ಗ್ಯಾಲರಿ ಒಳಗೆ ನೀವು ಶೂಟ್ ಮಾಡಿರುವಂತ ವಿಡಿಯೋಗಳನ್ನು ಕೂಡ ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಇಲ್ಲಿ ಅಪ್ಲೋಡ್ ಮಾಡೋದು. ಸೊ ಸಿಂಪಲ್ ಆಗಿ ಬಹಳನೇ ಈಸಿ ಆಗೈತಿ. ಸೊ ಇವತ್ತು ಈ ವಿಡಿಯೋ ನಿಮಗೆ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. ಇದ್ರ ಬಗ್ಗೆ ಏನಾದರೂ ಕನ್ಫ್ಯೂಷನ್ ಅಥವಾ ಇದ್ದು ಅಂತಂದ್ರೂ ಕೂಡ ನೀವು ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಹಾಗೆ ಹೊಸದಾಗಿ ನೋಡತ್ತಿದ್ದ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ, ಮತ್ತೆ ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟ್ ಮೂಲಕ ತಿಳಿಸ್ರಿ. ವಿಡಿಯೋ ಆದಷ್ಟು ಎಲ್ಲರೂ ಕೂಡ ಶೇರ್ ಮಾಡ್ರಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಒಳಗೆ. ಅಲ್ಲಿವರೆಗೆ ಎಲ್ಲರಿಗೂ ಬಾಯ್ ಬಾಯ್.